ಗಾಂಧಿ ಬಜಾರ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತಲೂ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತಲೂ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತಲೂ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತಲೂ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತಲೂ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪ
ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ BBMP ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ BBMP ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ BBMP ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ BBMP ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ BBMP ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ BBMP ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ BBMP ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ BBMP ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ BBMP ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ BBMP ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಂಧಿ ಬಜಾರ್ನಲ್ಲಿ BBMP ಅಧಿಕಾರಿಗಳು ನೂತನವಾಗಿ ಫುಟ್ಪಾತ್ ಹಾಗೂ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಮಾದರಿ ರಸ್ತೆ ಅಂತ ಕೂಡ ಕರೆಯಲ್ಪಡುವಂತಹ ಈ ಒಂದು ಫುಟ್ಪಾತ್ ಇದೀಗ ಸಾರ್ವಜನಿಕರ ಪಾಲಿಗೆ ಡೇಂಜರಸ್ ಸ್ಪಾಟ್ ಆಗಿದೆ. ಯಾಕಂದರೆ ಈ ಒಂದು ಫುಟ್ಪಾತಲ್ಲಿ ಇದು ಗಾಂಧಿ ಬಜಾರ್ನ ಹೂವಿನ ಮಾರುಕಟ್ಟೆ ಜೊತೆಗೆ ಈ ಪಕ್ಕದಲ್ಲಿರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಓಡಾಡುವಂತಹ ಜನರು ಈ ಒಂದು ಫುಟ್ಪಾತ್ ಮೇಲೇ ಜಾರಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ BBMP ಅಧಿಕಾರಿಗಳು ಅಳವಡಿಸಿರುವಂತಹ ಏನಿದು ಕಲ್ಲೇನಿದೆ ಇದು ಅತ್ಯಂತ ಸಾಫ್ಟ್ ಆಗಿರುವಂಥದ್ದು ಮತ್ತು ಜಾರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಜಾಗ ಇದು. ಹೀಗಾಗಿ ಜನ ಮಳೆ ಬಂದಾಗಲೆಲ್ಲರೂ ಕೂಡ ನಿತ್ಯ 10 ರಿಂದ 15 ಜನ ಈ ಒಂದು ಕಲ್ಲುಗಳಿಂದ ಜಾರಿ ಬೀಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ BBMP ಆಯುಕ್ತರಿಗೂ ಕೂಡ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದೆ. ಅಂದರೆ BBMP ಅಧಿಕಾರಿಗಳು ಈ ಒಂದು ಫುಟ್ಪಾತ್ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ಕಲ್ಲುಗಳನ್ನು ಅಳವಡಿಕೆ ಮಾಡಿಲ್ಲ, ಕೇವಲ ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನು ಹಾಕಿರುವಂತಹ ಕಾರಣಕ್ಕಾಗಿ ಜನ ಈಗ ಜಾರಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.